ಮೇಡಮು. ಎಸ್. ಅಯ್ಯ, ಇದೇನು ಮೇಡಮು, ಬಂದು ಹೆಣ್ಮಕ್ಳೆಲ್ಲ ಸೊಸೆ ಅಂದ್ಕೊಂಡು ಇಮೋಷ್ನಲ್ ಆಗಿಬಿಡ್ತೀರಾ? ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾಗಬೇಕು? ಯಾರಿವರು? ಈ ಹುಡುಗ ಇದಾನಲ್ಲ, ಈ ಹುಡುಗಿನ ಎತ್ತಕೊಂಡು ಬಂದ್ಬಿಟ್ಟಿದ್ದಾನೆ. ಪೊಲೀಸ್ನವ್ರಿಗೆ ಫೋನ್ ಹಚ್ಚಿ. ಪೊಲೀಸಾ? ಏನ್ ಮೇಡಮ್ ನೀವು ಒಂದು ಹುಡುಗಿಗೆ ಅನ್ಯಾಯ ಆಗ್ತಾ ಇರೋದು ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಇವನ್ನ ಬಚಾವ್ ಮಾಡೋದಿಕ್ಕೆ ಇವನೇ ನಮ್ಮನೆ ಮಗನಾ? ಏನಾಗಿದೆ ಇವರಿಬ್ಬರಿಗೆ? ಇನ್ಯಾಕೆ ಬಂದಿದ್ದಾರೆ? ಯಾಕೆ ಈ ಥರ ಆಗ್ತಿದ್ದಾರೆ? ಕೊಡಿ ಮೇಡಮ್ ಪೊಲೀಸ್ ಕಂಪ್ಲೇಂಟು. ನೀವು ಪೊಲೀಸ್ ಅವ್ರನ್ನ ಆಮೇಲೆ ಕರೆಸಿ, ಮೊದಲು ನನ್ನನ್ನು ಕಳ್ಸಿಕೊಡಿ. ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನೀವು ತಾನೇ ಇರಬೇಕು. ಮೇಡಮ್ ಗೆಸ್ಟ್ ರೂಮ್ ಕೀ ಕೊಡಿ, ಅಲ್ಲಿವರೆಗೂ ಇವ್ರನ್ನ ಕೂತಿರ್ತೀನಿ. ಬೇಡ, ನಾನಿಲ್ಲೇ ಕೂತಿರ್ತೀನಿ. ಅಯ್ಯೋ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲಮ್ಮ. ಪುಟ್ಟಮ್ಮ ತಗೋ, ರೂಮಲ್ಲಿ ಸೇಫಾಗಿ ಕೂರ್ಸೋ ಹುಡುಗಿನ. ಸರಿ ಮೇಡಮ್, ಬಾ ಮಗು. ಏನು ಮಕ ನೋಡ್ತಾ ಇದೆಯಾ? ಪೊಲೀಸ್ನವ್ರು ಬರೋದಕ್ಕೆ ಇನ್ನೂ 1 ಗಂಟೆ ಆಗುತ್ತೆ. ಬಾ, ಅಲ್ಲಿವರೆಗೂ ಕೂಲ್ ಡ್ರಿಂಕ್ಸ್ ಕೊಟ್ಟಿರ್ತೀನಿ, ಕುಡಿತಾ ಇರೋ. ಬಾ. ಹೇಯ್, ಐತೆ ನಿನಗೆ. ಬರಮ್ಮ. ಏ ಲಲಿತಾ, ರೂಮ್ ಓಪನ್ ಮಾಡು, ಬಾ ಇಲ್ಲಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನು ಪುಟ್ಟಮ್ಮ, ಗೆಸ್ಟ್ ರೂಮ್ ಓಪನ್ ಮಾಡು. ಇವ್ರು ರಗೇಜ್ ಕಾರಿಂದ ತಗೊಂಡು ರೂಮಲ್ಲಿ ಇಟ್ಬಿಡು. ಬರಮ್ಮ, ಬನ್ನಿ ಮೇಡಮು. ಒಂದು ನಿಮಿಷ. ಅರ್ಶಿನ ಕುಂಕುಮ ತಗೊಳ್ಳಿ. ಫಸ್ಟ್ ಟೈಮ್ ನಮ್ಮ ಹೋಟ್ಲಿಗೆ ಬಂದಿದ್ದೀರಲ್ಲ, ಅದಕ್ಕೆ. ಅರ್ಶಿನ ಕುಂಕುಮ ಯಾಕೆ? ನಮ್ಮ ಹೋಟೆಲ್ ಸಂಪ್ರದಾಯ ಮೇಡಮು. ಬನ್ನಿ ಮೇಡಮು. ಏನಿದೆಲ್ಲ? ಮಾಮ್ ಅಲ್ಲ, ಮಾಲತಿ ರಿಸೆಪ್ಷನಿಸ್ಟ್. ರೂಮ್ ಬಾಗ್ಲು ಬೇಗ ತೆಗ್ಸು. ಬನ್ನಿ. ಜಾನ್ವಿ ಅವರೇ, ಏನಾಯ್ತು? ಅದು ಈ ಜಾಗ ಇಷ್ಟ ಆಗ್ಲಿಲ್ವಾ? ತುಂಬ ಚೆನ್ನಾಗಿದೆ. ಆದರೆ ಈ ಜಾಗ ನನಗೆ ತುಂಬ ಪರಿಚಿತ ಅನಿಸುತ್ತೆ. ಈ ಜಾಗಕ್ಕೆ ನಾನು ಮುಂಚೆ ಬಂದಿದ್ದೀನಿ. ಇಲ್ಲೆಲ್ಲ ಇದೇ ಥರ ಓಡಾಡಿದ್ದೀನಿ ಅನಿಸುತ್ತೆ. ಹೌದಾ? ಯಾರ ಜೊತೆಗೆ?